ಏನು ಮಾಡಿದ, ಈತ ಬಂದು ದಾರಿಗೆ ನಾವು ಬರ್ತೇವೆ, ಬೆಟ್ಟದಿಂದ ಬರಬೇಕಾದ್ರೆ ಆ ದಾರಿಗೆ ಬಂದು ನಿಂತ್ಕೊಬಿಟ್ಟ. ಅಲ್ಲಿ ಇವು ನಿಂತ ಇಲ್ಲಿ ನಿಂತಾನೆ ಅಂತೇಳಿ ನಾನು ತೋರಿಸಿದೆ ಯಾರಿಗೆ, ಸ್ವಾಮಿಗಳಿಗೆ. ಸ್ವಾಮಿ ಇವರು ನನ್ನ ಬ್ರದರು, ಹಾಗೆ ನಿಮ್ಮ ಹತ್ರ ಬರ್ತೀನಿ ಅಂತಾನೆ ಅಂದರೆ ಅದಕ್ಕೆ ನಾನು ಕರ್ಕೊಂಡು ಬಂದಿಲ್ಲ. ಓದ ಹುಡುಗ ಹಾಗೆ ಹೀಗೆ ಅಂದರೆ ಹೌದಾ ಅಂದ್ರೆ ಸೀದಾ ಬಂದರು. ಅವನು ಕೈ ಕೈ ಹಾಕಿದ್ರು ತಲೆ ಮೇಲೆ, ಸೀದಾ ಬಂದರು. ಅಷ್ಟೊತ್ತಿಗೆ ಯಾರೋ ಬಂದು ಶಾಂತ ಬರು ಇಂತಲ್ಲಿದ್ದಾರೆ ಬಂದರೆ ನಮ್ಮ ದುರ್ಗಕ್ಕೆ ಅಂದರು. ಶಾಂತಾಪುರ ಹತ್ರ ಬಂದ್ವಿ. ಶಾಂತಾಪುರ ಹತ್ರ ಬಂದ ತಕ್ಷಣ ಅಪ್ಪ ಇವನು ನನ್ನ ಹತ್ರ ಬರ್ತೀನಿ. ಅವ್ರು ಕಣ್ಣು ಬರ್ತೀನಿ ಸ್ವಲ್ಪ ನೋಡಿ, ಅಯ್ಯಯ್ಯ ಪುಣ್ಯವಂತ ಶಿಶು ಇಟ್ಕೊಳ್ಳಪ್ಪ ಅಂದರು. ಪುಣ್ಯವಂತ ಶಿಶು ಇಟ್ಕೊಳ್ಳಪ್ಪ ಅಂದರು. ಅವತ್ತಿಂದ ಬಂದನು ವಾಪಸ್ಸೇ ಇಲ್ಲ ಮನೆಗೆ. ಅವರು ಇಲ್ಲೇ ಇದ್ದು ಊಟ. ಯಾವಾಗೇನೋ ಬರ್ತಾನೆ ಹೋಗ್ತಾನೆ ಅದೇನಿಲ್ಲ. ಈಗ ಸ್ವಲ್ಪ ಜಾಸ್ತಿ ಬರ್ತಾನೆ, ಮೊದಲು ಬರೋತ್ತೇನೆ ಇದ್ದಿಲ್ಲ. ಹೀಗೆ ಅವನು ಎಲ್ಲಿ ಸೇರ್ಕೊಂಡ, ನಾನೂ ಸೇರ್ಕೊಂಡೆ. ಎಲ್ಲ ಸೇವೆ ಮಾಡ್ತಾ ಇದ್ವಿ, ಎಲ್ಲ ಸೇವೆ ಮಾಡಿ ಹೋಗ್ತಿದ್ದೆ. ಬೆಳಿಗ್ಗೆ ಬರ್ತಿದ್ದೆ, ಎಲ್ಲ ಕಸ ಗುಡಿಸಿ ಹೋಗ್ತಿದ್ದ. ಇಲ್ಲಿ ನಾಗಣ್ಣ ಅಂತಿದ್ದಾರೆ, ಅವ್ರ ಮನೆಯಲ್ಲಿದ್ದಾರೆ, ಅವರಿಲ್ಲ. ಅವರು ಕಸ ಗುಡಿಸಿ ಎಲ್ಲ ಹೋಗ್ತಿದ್ದ. ನಾನು ದೇವಿ ಪಾರಾಯಣ ಮಾಡಿ ದೇವಿಗೆ ನೈವೇದ್ಯ ಕೊಟ್ಟು 2 ಬಾಳೆಹಣ್ಣು ತರ್ತಿದ್ದೆ. 1 ಬಾಳೆಹಣ್ಣು ಅವ್ರಿಗೆ ಕೊಡ್ತಿದ್ದೆ, ಒಂದು ಬಾಳೆಹಣ್ಣು ನಾನು ತಗೊಂಡು ಹೋಗ್ತಿದ್ದೆ. ಹೀಗೆ ಜೀವನ ನಡೆಸ್ತಾ ಇರಬೇಕಾದ್ರೆ ಅವರು ಒಂದು ದಿವಸ ಹೇಳಿದರು, ಲೇ ಹಣ್ಣುಗಳೆಲ್ಲ ತರ್ತೀಯಲ್ಲ, ನಾನು ಕೊಡ್ತೀನಿ ಬಾರ ಅಂದರು. ಆಯ್ತಪ್ಪ ಅಂದರೆ ಅವ್ರು ಬಂದು ಕೊಡ್ತಿದ್ರು. ಅವತ್ತಿಂದ ವಿಪರೀತ ದುಡ್ಡು ಬರೋಕ್ಕೆ ಸಾಲ. ಹೇಗೆ ಬಂತಪ್ಪ ಅಂದರೆ, ಹೊರಗಡೆ ಆಫೀಸ್ ಡ್ಯೂಟಿ ಮಾಡಬೇಕಾದ್ರೆ ಮನೆ ಪ್ಲಾನ್ಗಳು ಬರ್ಕೊಡ್ತಿದ್ದೆ. ಆಮೇಲೆ ಬಸ್ ರೂಟ್ಗಳು ಬರ್ಕೊಡ್ತಿದ್ದೆ. ಅದು ಗೊತ್ತಿತ್ತು, ಸ್ಕೆಚ್ಗಳಿದ್ದು ಮತ್ತು ಫೋಟೋಗಳಿದ್ದು. ಅದು ನೋಡ್ಕೊಂಡು ಬರ್ಕೊಡ್ತಿದ್ದೆ. ಅದು ನೋಡ್ಕೊಂಡು ಬರಬೇಕಾದ್ರೆ ಅದರಿಂದ ದುಡ್ಡು ಜಮಾ ಆಗ್ತಾ ಬಂದು ಹಂಗೆಲ್ಲ ನಾನು 1 ರೂಪಾಯಿಂದ 2 ರೂಪಾಯಿಂದ 24 ರೂಪಾಯಿವರೆಗೂ ಬಂದೆ. ಅಮ್ಮಗೆ ಅಲ್ಲಿ ಇದ್ದರು, ಅಲ್ಲಿ ಒಂದು 12 ರೂಪಾಯಿ ಕೊಡ್ತಿದ್ದೆ, ಇಲ್ಲೊಂದು 12 ರೂಪಾಯಿ ಕೊಡ್ತಿದ್ದೆ. ಕೊನೆಗೆ ಏನಾಯಿತು, ಒಂದು ದಿವಸ ಕೊಟ್ಟು ಅಪ್ಪರು ಹೋಗ್ಬಿಟ್ರು. ಮನೆ ಬಂದು ಓಪನ್ ಮಾಡಿದರು ನಮ್ಮ ಮನೆ. ಅದು ಮನೆ ಹೆಂಗೆ ಓಪನ್ ಮಾಡಿದ್ರಪ್ಪ ಅಂದರೆ, ನಾನು ನಮ್ಮ ಮನೆಗೆ ದೊಡ್ಡಪೇಟೆ ಒಳಗೆ ಮನೆ ತಗೊಂಡೋಗಿ ಹೋಗ್ತಾ ಇದ್ದೀನಿ. ಹೋಗುವ ನಿಮ್ಮ ಅಣ್ಣ ಜಾಸ್ತಿ ಹೇಳ್ತಾನೆ. ಏನಪ್ಪ ಯಾತಕ್ಕಪ್ಪ? ಮನೆ ತಗೊಂಡೋಗಿ ಹೋಗ್ತಿದ್ದಾನೋ, ಇಲ್ಲೇ ಕೂತ್ಕೊಂಡು ಹೇಳಿದ್ರು. ನಾನು ಕಂಡೇ ಇಲ್ಲ, ಹೇಳೇ ಇಲ್ಲ. ಅವನಿಗೆ ಕೊಡ್ತೀನಿ ಅಂತಾನೆ ನೋಡೋಣ ಅಂದರೆ 1,25,000 ರೂಪಾಯಿವರೆಗೆ ಕೇಳೋಣ ಅಂತ ಹೋಗ್ತಿದ್ದೆ. ಅವ್ರು ಏನು ಮಾಡಿದ್ರು, ತಕ್ಷಣ ಅಷ್ಟಕ್ಕೊಂದು ಇವ್ ಬಂದ್ಬಿಟ್ಟ. ಎಷ್ಟಕ್ಕೆ ಅಪ್ಪನ ಕೇಳಿದ್ರೆ ಹೋಗಿ ಮನೆ ತಗೊಳಕ್ಕೆ ಹೋಗ್ತೀಯ? ಇಲ್ಲಪ್ಪ, ಅಪ್ಪನ ಕೇಳ್ತೀವಿ. ಯಾವಾಗ? ಅವರು 1 ಲಕ್ಷ ಹೇಳ್ತಾ ಇದ್ದಾರೆ. 1,25,000 ಕೇಳ್ತೀರಪ್ಪ. ಅದೇನು ಕೇಳ್ತೀಯೋ? ಅವ್ರು ಹೇಳಿದ್ರು 60,000 ತಪ್ಪಿ 70,000. ಅರೆ ಮೇಲ್ ರೋಡ್ಡಿಗೆ 60,000 70,000 ಹೆಂಗೆ ಕೊಡ್ತಾರಪ್ಪ? ಎದುರು ಆಡ್ಬಾರ್ದಪ್ಪ ಅಪ್ಪರಿಗೆ, ನೀನು ಹೋಗಿ ಕೇಳು. ಅದು ನಾನು 70,000 ಹೇಳಿದೆ. ಒಂದು 5-6 ಸಾವಿರ ಜಾಸ್ತಿ ಮಾಡ್ಕೋದು, ಅಡ್ವಾನ್ಸ್ ಕೊಟ್ಬಿಡೋದು. ಮನೆ ರಿಜಿಸ್ಟ್ರೇಷನ್ ಆಗೋಯ್ತು. ಮನೆ ರಿಜಿಸ್ಟ್ರೇಷನ್ ಅಂದರೆ ಅಪ್ಪ ಮನೆ ಆಯಿತು, ರಿಜಿಸ್ಟ್ರೇಷನ್ ಆಯಿತು, ಬಾರಪ್ಪ ನಮ್ಮ ಮನೆಗೆ ಓಪನಿಂಗ್ ಮಾಡು ಅಂತಂದೆ. ಓಪನಿಂಗ್ ಮಾಡಿದ್ರು. ಕೂತರು ರಾಮ ಜೋಯಿಸ್ ಅಂತ ಇದ್ದಾರಲ್ಲ, ಈ ಆಂಜನೇಯ ದೇವಸ್ಥಾನ ಹತ್ರ ಅವ್ರು ಬಂದು ಓಪನ್ ಮಾಡಿಕೊಟ್ರು. ಎಲ್ಲ ಹೇಳಿದರು. ಮೆತ್ತಿಗೆ ನೋಡಿದರು, ನಿಮ್ಮ ಗುರುಗಳು ಬೇಗ ಹೋಗ್ತಾರಪ್ಪ, ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ನಿನಗೆ ದಕ್ಷಿಣ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ, ಹಣ್ಣು ಹಂಪಲು ಕೊಟ್ಟಿದ್ದೀನಿ, ಅದ್ಯಾಕೆ ಹೇಳ್ತೀಯಪ್ಪ? ಅವ್ರ್ಯಾಕೆ ಹೋಗ್ತಾರಪ್ಪ ಅಂತ ನಾನು ಸಿಟ್ಟಿಟ್ಟಾರೆ. ಇಲ್ಲಪ್ಪ, ನನಗೆ ಕಾಣಿಸ್ತಾ ಇದೆಯಪ್ಪ, ಏನಲ್ಲಪ್ಪ, ಇದೇ ಲಾಸ್ಟು ಅಂದರು. ಬಂದರು, 1 ತಿಂಗಳು ಮಠದಲ್ಲಿದ್ರು, ಹೋಗೇ ಬಿಟ್ರು. ಅಯ್ಯೋ ದೇವರೇ, ನಿಜ ಆಗ್ಬಿಡ್ತಲ್ಲಪ್ಪ ಇದೇನಿದು ಅಂತೇಳಿ ನಾವು ನಡ್ಕೊಂಡಿದ್ವಿ. ಅಮ್ಮನ ಬಹಳ ಪವರ್ಫುಲ್ ಇದ್ರು. ನೋಡೋಕ್ಕೆ ಸಾಧಾರಣ ಸ್ತ್ರೀ, ಯಾರ ಹತ್ರನೂ ಹೆಚ್ಚಿಗೆ ಅನುಕೂಲನೇ ಮಾಡ್ತಿದ್ದಿಲ್ಲ, ಯಾರ ಹತ್ರನೂ ಏನು ಹೇಳ್ತಿದ್ದಿಲ್ಲ, ಬಹಳ ಸಾಧಾರಣ. ಅಂಥ ಸಾಧಾರಣ ಸ್ತ್ರೀ ಇವತ್ತು ಜಗತ್ ಪ್ರಸಿದ್ಧೆ. ಅವರು ಯಾಕಪ್ಪ ಅಂದರೆ ಅವರಲ್ಲಿ ಏನಾದರೂ ಕೇಳಿದರೆ ಹಾಗೆ ಅಷ್ಟು ಚೆನ್ನಾಗಿದ್ರು. ನಾನು ಎಲ್ಲ ಟೋಟಲ್ ಮಾಡಿ 900 ರೂಪಾಯಿ ಆಗ್ತದೆ. ನಾನು ದಿನ ಕೊಡೋದು ಒಟ್ಟು ತಿಂಗಳ ಕೊಡೋದು ಒಟ್ಟು ಅಂತ 900 ತಂದು ಕೊಡ್ತೇವೆ. ಯಾಕೋ 100 ಕಮ್ಮಿ ಮಾಡಿ ಅಲ್ಲ ಅದು ಕೊಡ್ತೀನಮ್ಮ ಅಂದರೆ 1000 ರೂಪಾಯಿ ಕೊಡೋದು. ಈಗ ಪ್ರತಿ ತಿಂಗಳ ಸಂಬಳ ಬಂದರೆ 1,500 ಕೊಡ್ತೀನಿ. ಯಾಕೆ ಕೊಡ್ತೀನಪ್ಪ ಅಂದರೆ ಅವರು ಕೃಪೆ ಆಗಿದೆ, ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ, ಅದರಿಂದ ಕೊಡ್ತಾ ಹೋಗ್ತಾ ಇದ್ದೀವಿ. ಇದೇ ಮೇನ್